ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಉಪನಿಷತ್ತುಗಳನ್ನು ತಿಳಿಸುವ ಸದ್ಗುರುವನ್ನು ಭಕ್ತಿಯಿಂದ ಉಪಾಸನೆ ಮಾಡಬೇಕು. ಶ್ಲೋಕ 54. ಸರ್ವಶ್ರುತಿ ಶಿರೋರತ್ನ ವಿರಾಜಿತ ಪದಾಂಬುಜಂ ವೇದಾಂತ ಅರ್ಥ ಪ್ರವಕ್ತಾರಂ ತಸ್ಮಾತ್ ಸಂಪೂಜಯೇತ್ ಸದ್ಗುರುಂ. ಅನುವಾದ. ಶ್ರೀ ಗುರುದೇವರ ಪಾದ ಪದ್ಮಗಳು ಸಮಸ್ತ ಉಪನಿಷತ್ತುಗಳು ಎಂಬ ರತ್ನಗಳಿಂದ ಅಲಂಕೃತವಾಗಿ ಪ್ರಕಾಶಿಸುವುದು. ಉಪನಿಷತ್ತುಗಳ ತಾತ್ಪರ್ಯವನ್ನು ಹೇಳುವಂತಹ ಸದ್ಗುರುವನ್ನು ಭಕ್ತಿಯಿಂದ ಉಪಾಸನೆ ಮಾಡಬೇಕು. ಭಾವಾರ್ಥ. ರತ್ನಗಳ ಹೊಳಪನ್ನು ಉಪನಿಷತ್ತುಗಳಿಗೆ ಹೋಲಿಸಿ ಆ ವೇದಾಂತಗಳು ಗುರುವಿನ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತವೆ ಎಂದು ಮಹಾದೇವನು ಪಾರ್ವತಿಗೆ ಹೇಳುತ್ತಿರುವನು. ವೇದಾಂತಗಳು ಮುಮುಕ್ಷುವಿಗೆ ದಾರಿದೀಪ. ಅಂತಹ ವೇದಾಂತ ರಹಸ್ಯಗಳನ್ನು ಬೋಧಿಸುವ ಸಾಮರ್ಥ್ಯವಿರುವುದು ಶ್ರೀ ಗುರು ಪರಮಾತ್ಮರಿಗೆ ಮಾತ್ರ. ಉಪನಿಷತ್ತಿನ ಬೋಧೆಯು ಗುರುವಿನ ಕೃಪೆಯಿಂದಲೇ ಅನುಭವಕ್ಕೆ ಬರುತ್ತದೆ. ಅಂತಹ ಮಹಾತ್ಮರನ್ನು ಪಡೆದಿರುವುದು ತನ್ನ ಅದೃಷ್ಟವೆಂದು ಭಾವಿಸಿ ಶ್ರೀ ಗುರುದೇವರನ್ನು ಗಾಢವಾಗಿ ಪೂಜಿಸಬೇಕು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ನೀವೆಲ್ಲರೂ ಆತ್ಮಸ್ವರೂಪಿಗಳೇ. ಸತ್ಯವಾಗ್ಲೂ ಪ್ರಮಾಣವಾಗಿಯೂ ನೀವು ಶರೀರಗಳಲ್ಲ, ಆತ್ಮಸ್ವರೂಪಿಗಳೇ. ಆದರೆ ಅದನ್ನು ಅರಿಯದೆ ಶರೀರವೇ ನಾನು ಎಂದುಕೊಂಡಿದ್ದೀರಾ. ಇದು ಮಹಾ ತಪ್ಪು. ಈ ವಿಚಾರದ ಕಡೆಗೆ ಗಮನ ಕೊಡಿರಿ. ಈ ಕುರಿತು ಯಾರು ಸ್ವಲ್ಪವಾದರೂ ಎಚ್ಚರವಾಗುತ್ತಾರೆಯೋ ಅವರು ತಮ್ಮ ಸಮಯವನ್ನು ಭಗವಂತನಿಗೆ ಮೀಸಲಾಗಿಡುತ್ತಾರೆ. ಭಗವದ್ಭಕ್ತರಾಗಿರುವ ನೀವುಗಳು ಸಂಸಾರ ತಾಪತ್ರಯಗಳ ಕಡೆಗೆ ಗಮನ ಕೊಡದೆ ಈ ಸತ್ಯವನ್ನು ಅರಿತು ಸಾಧಿಸಿ ಮುಕ್ತರಾಗಿರಿ. ಉಪನಿಷತ್ತು ಭಗವದ್ಗೀತೆ ಎಲ್ಲದರ ಸಾರವೇ ಇದು. ಅದರಲ್ಲೆಲ್ಲ ಹೇಳಿರುವುದು ಇದನ್ನೇ. ಇದು ತತ್ವಸಾರ. ನಾನು ನಿಮಗೆ ಹೇಳದೆ ಹೋದರೆ ಧರ್ಮಕ್ಕೆ ವಿರುದ್ಧವಾಗುತ್ತದೆ. ನಾನು ಏನು ಪಡೆದುಕೊಂಡಿರುವೆನೋ, ನೀವು ಏನನ್ನು ಪಡೆದುಕೊಳ್ಳಬೇಕಾಗಿದೆಯೋ ಅದನ್ನೇ ನಾನು ಹೇಳುತ್ತಿರುವುದು ಅದೇ ಸತ್ಯವನ್ನು. ಅದನ್ನು ಒತ್ತಿ ಒತ್ತಿ 10 ಸಾರಿ 1000 ಸಾರಿ ಹೇಳುತ್ತೇನೆ. ಪ್ರಪಂಚಕ್ಕೆ ಬಂದು ಬಿಟ್ಟಿದ್ದೀವಿ. ನೀವೆಲ್ಲರೂ ಅಂತರಾತ್ಮವನ್ನು ಅರಿತು ಪರಂಜ್ಯೋತಿಯಾದ ಭಗವಂತನನ್ನು ಪಡೆಯಿರಿ. ಧನ್ಯರಾಗಿರಿ. ಕೃಪೆಯನ್ನು ಪಡೆದುಕೊಳ್ಳಿರಿ. ಅದೇ ನಿಮ್ಮ ಸಾಧನೆಯಾಗಲಿ, ಅದೇ ನಿಮ್ಮ ಗುರಿಯಾಗಲಿ. ಆ ಕಡೆಗೆ ಗಮನ ಇಲ್ಲದವರಿಗೆ ಅದು ಎಟುಕುವುದಿಲ್ಲ. ಆಧ್ಯಾತ್ಮದ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತಹ ಅವಕಾಶ ಗುರುಮುಖೇನ ಸಿಗುತ್ತದೆ. ಮುಂದೆ ಇಂತಹ ಅವಕಾಶ ಸಿಗುತ್ತೆ ಎಂಬ ಭರವಸೆಯೂ ಇಲ್ಲ. ಆದಷ್ಟು ಪ್ರಯತ್ನ ಪಡಿರಿ. ಎಷ್ಟೆಷ್ಟು ಆದರೆ ಅಷ್ಟಷ್ಟು ಅರಿತುಕೊಂಡು ಹೋಗಿರಿ. ಅಂತರಂಗದಲ್ಲೇ ಇರುವವನನ್ನು ಪಡೆಯಬೇಕು, ನೋಡಬೇಕು, ಸಾಧನೆ ಮಾಡಬೇಕು ಎಂದು ಪ್ರಯತ್ನ ಮಾಡಿರಿ. ಆಗ ಸಾಧ್ಯವಾಗುತ್ತದೆ. ಕ್ಷಣ ಕ್ಷಣಕ್ಕೂ ಚಿಂತೆ ಯೋಚನೆಗಳು ಕಾಡಿ ನಮ್ಮ ಜೀವನವನ್ನು ಹದಗೆಡಿಸಿ ಈ ಜನ್ಮವನ್ನು ಅನ್ಯಾಯ ಮಾಡಿಬಿಡುತ್ತವೆ. ಅದು ನಿಮಗೆ ಬೇಡ. ಗುರುವಾಕ್ಯಗಳು ಕೇಳಿದಕ್ಕಾದರೂ ಸಾರ್ಥಕವಾಗಲಿ. ಇಷ್ಟು ವರ್ಷಗಳ ನನ್ನ ಬಯಕೆ ಹಂಬಲ ಸಾರ್ಥಕವಾಗಲಿ. ಪರಮಾಮೃತ ಸಾರ, ಪುಟ 214.